ಹಾಯ್ ಗೈಸ್, ಇವತ್ತು ನಾನ್ ಬಂದಿರೋ ಉದ್ದೇಶ ಏನಪ್ಪಾ ಅಂದ್ರೆ ಸ್ವಲ್ಪ ಕರ್ನಾಟಕ ಪೀಪಲ್ಸ್ ನ ಸ್ವಲ್ಪ ಹೊಗಳೋಣ. ಏನಪ್ಪಾ ಅಂದ್ರೆ ನಾನ್ ಇವಾಗ ಮಾಡ್ತಿದ್ದೀನಲ್ಲ, ನನ್ ಸಿಚುವೇಶನ್ ಅಲ್ಲಿ ಯಾವ್ದಾರ ಒಂದು ಹುಡುಗಿ ಇದ್ಬಿಟ್ಟು ವಿಡಿಯೋ ಮಾಡ್ತಿದ್ರೆ, ಹಾಯ್ ಗೈಸ್ ನನ್ ಗಿಲ್ಡ್ ಜಾಯ್ನ್ ಆಗಿ ನನ್ UID ಗೆ ರಿಕ್ವೆಸ್ಟ್ ಹಾಕಿ ಅಂತ ಯಾವಳಾದ್ರೂ ಮಾಡಿದ್ರೆ, ಆ ನನ್ ಮಗಳದು ವಾಯ್ಸ್ ಕೇಳ್ಬಿಟ್ಟು ಎಲ್ಲ ಫಾಲೋನು ಮಾಡ್ತಿದ್ರಿ, ಲೈಕು ಮಾಡ್ತಿದ್ರಿ, ಶೇರು ಮಾಡ್ತಿದ್ರಿ. ಹಂಗೆ ಇವತ್ತೇನಾದ್ರೂ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ 3 days ಬಿಟ್ಟು ನೋಡಿದ್ರೆ 10K ಆಗೋದು, 100K ಆಗೋದು. ಅದೇ ಅದರ ಹುಡುಗಿ ಇದ್ರೆ ಅದ್ರ ಜೊತೆ 10K ಕಂಪ್ಲೀಟ್ ಆಗ್ಬಿಟ್ರೆ ಸ್ಟೋರಿ ಬೇರೆ ಮೆನ್ಷನ್, ಇಬ್ರ ಹುಡುಗರು ಸಾವಿರಾರು ಗಟ್ಟಲೆ ಮೆನ್ಷನ್ಸ್. ಓಕೆನಾ? ಆ ಹುಡುಗಿ ಬಂದ್ಬಿಟ್ಟು ಕ್ವಾಲಿಟಿಲಿ ಕೊಟ್ಟಿರಲ್ಲ, ಒಂದು ಎಡಿಟಿಂಗು ಮಾಡಿರಲ್ಲ, ಅವಳಿಗೆ ಸಪೋರ್ಟ್ ಮಾಡ್ತಾರೆ. ಅದೇ ಒಬ್ಬ ಹುಡುಗ ಬಂದ್ಬಿಟ್ಟು 4K ಕ್ವಾಲಿಟಿ ಹಾಕ್ಬಿಟ್ಟು ಮಸ್ತಾಗಿರೋ ಎಡಿಟ್ ಮಾಡಿದ್ರು, ರೀಲ್ಸ್ ನೋಡೋವರೆಗೂ ನೋಡ್ಬಿಟ್ಟು ಅಲ್ಲಿಗೆ ಮುಚ್ಕೊಂಡು ಮೆಲ್ಲೆ ಹೋಯ್ತಾರೆ. ಒಂದ್ ಲೈಕ್ ಕೊಡಲ್ಲ, ಒಂದ್ ಫಾಲೋನು ಮಾಡಲ್ಲ. ಏನ್ ಎಲ್ಲರಿಗೂ ಏನಾಗ್ತಿರುತ್ತೆ? ಹುಡುಗ ಆಗ್ಬಿಟ್ರೆ ಅವ್ನಿಗೆ ಬೆಲೆನೇ ಇಲ್ವಾ? ನಿಮ್ಮಂತವ್ರು ಇರೋದ್ರಿಂದಾನೇ ಕನ್ನಡ ಕಮ್ಯುನಿಟಿ ಹಿಂಗ್ ಆಗಿರೋದು. ಅದೇ ಹಿಂದಿ ಕಮ್ಯುನಿಟಿ ನೋಡಿ ಜಾಯ್ನ್ ಆಗಿ ಸಪೋರ್ಟ್ ಮಾಡ್ತಾರಂತ ಸ್ವಲ್ಪ ಕಲೀರಿ ಬಿಡೋರು. ಇವತ್ತು ವಿಡಿಯೋ ಮಾಡಿರೋದು ಅರ್ಥ ಆಗಿರುತ್ತೆ ಅನ್ಕೋತೀನಿ. ಇನ್ ಮುಂದೆ ಆದ್ರೂ ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಇಲ್ಲ ಅಂದ್ರೆ ಬಿಡಿ. ಇಷ್ಟೆಲ್ಲ ಉಗ್ದಾದ್ಮೇಲೆ ನೀವು ಅಂತ ಕೆಲಸನೇ ಮಾಡ್ತಿದ್ರೆ ನಿಮ್ಗೆ 3 ಇಲ್ಲ ಅಂತ ಅರ್ಥ. ಬೈ ಗೈಸ್. ಇದು ಆಕ್ಚುಲಿ